ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೈಸೂರಿನಲ್ಲಿ ಮೂಡಾ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 4,000 ಕೋಟಿಯ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿರುವಂಥ ವಿಚಾರವನ್ನು ಏನೊಂದು ಸದನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಾಗ ನಮ್ಮ ನಿಲುವಳಿ ಸೂಚನೆಯನ್ನು ಅವಕಾಶವನ್ನು ಮಾಡಿಕೊಡದೆ ಅಡಚಣೆಯನ್ನು ಮಾಡಿ ಹೇಗಾರು ಮಾಡಿ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದನ್ನು ಖಂಡಿಸಿ ಅಹೋರಾತ್ರಿ ಧರಣವನ್ನು ನಾವು ಸದನದಲ್ಲಿ ಮಾಡುವಂಥದ್ದಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ JDS BJPಯ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ರಾತ್ರಿ ಇವತ್ತಿಲ್ಲೇ ಧರಣವನ್ನು ಹಗಲು ರಾತ್ರಿ ಧರಣವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಒತ್ತಾಯ, ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಮತ್ತು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಚರ್ಚೆ ಕೊಡಿ, ಬಹಳ ಸ್ಪಷ್ಟವಾಗಿ ಇಡೀ ನಾಡಿನ ಜನ ಎದುರು ನೋಡ್ತಿದ್ದಾರೆ. ಯಾವ ರೀತಿ ಈ ಸರ್ಕಾರ ಕೈವಾಡ ಇದೆ ಅನ್ನೋಂಥದ್ದು ನಾಡಿನ ಜನತೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಇದರ ಅನುಕೂಲತೆಯನ್ನು ಏನು ಪಡೆದಿದ್ದಾರೆ ಜನತೆಗೆ ತಿಳಿಸ್ಬೇಕಾಗುತ್ತೆ. ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಧರಣ ಮುಂದುವರಿತಿದೆ. ಎಲ್ಲರೂ ಬಹಳ ಸಕ್ರಿಯವಾಗಿ ಭಾಗವಹಿಸಿ ಇಲ್ಲೇ ಧರಣವನ್ನು ಮಾಡಿರುವಂಥದ್ದಿದೆ. ಇವಾಗ ಒಂದು ರಾತ್ರಿ ಧರಣಿ ನಡೆಸಿದ್ದೀರಿ, ಇವತ್ತು ಕಂಟಿನ್ಯೂ ಆಗುತ್ತಾ ಸರ್? ಖಂಡಿತ. ಎಲ್ಲಿವರೆಗೂ ಸದನ ನಡೀತಿದೆಯೋ ಸದನ ನಡೆಯೋವರೆಗೂ ಅಹೋರಾತ್ರಿ ಧರಣವನ್ನು ಮಾಡೋಂಥದ್ದನ್ನ ನಿಶ್ಚಯವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೆಸ್ತೀವಿ. ಮುಂದೆ ನಡೆದು ಆ ಫಲಶ್ರುತಿ ಸಿಗಬೇಕು. ಇವತ್ತು ರಾಜ್ಯದ ಜನರು ಎದುರು ನೋಡ್ತಿದ್ದಾರೆ. ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಏನು ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥದ್ದು ಆಗಬಾರ್ದು. ಹಾಗಾಗಿ ಇವತ್ತು ಆಡಳಿತ ಪಕ್ಷಕ್ಕೆ ನಿಯಂತ್ರಣವನ್ನು ಮಾಡಿ ಅವರಿಗೆ ಒಂದು ರಾಜ್ಯದ ಜನತೆಗೆ ಏನು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರೋಂಥ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದನ್ನ ಮಣಿಸುವಂತ ಕೆಲಸಗಳನ್ನು ನಾವು ಮಾಡ್ತೀವಿ. ಸರ್, ಈಗಾಗಲೇ ಸದನದ ಒಳಗಡೆ ಹೋರಾಟ ಮಾಡ್ತಿದ್ದೀರಿ, ಸದನದ ಹೊರಗೂ ಹೋರಾಟಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀರಿ. ಮೈಸೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಸಿದ್ಧವಾಗ್ತಿದೆಯಾ ಸರ್? ಖಂಡಿತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಚರ್ಚೆಯನ್ನು ಮಾಡಿ ಯಾವ ರೀತಿ, ಯಾಕೆಂದ್ರೆ ಇದೊಂದು ಈವೆಂಟ್ ಅಲ್ಲ, ಸುಮ್ಮನೆ ಒಂದು ಈವೆಂಟ್ ಥರ ಹೋಗೋಕ್ಕಾಗಲ್ಲ. ಇದೇನೋ ಒಂದು ಈವೆಂಟ್ ಅಲ್ಲ, ಒಂದು ರಾಜಕೀಯ ಹೋರಾಟ, ಒಂದು ಉದ್ದೇಶ. ಇವತ್ತು ಸರ್ಕಾರ ಮಾಡಿರುವಂಥ ಭ್ರಷ್ಟಾಚಾರವನ್ನು ಬಯಲಿಗೆಳಿಬೇಕು. ಅದಕ್ಕೆ ಆದಂಥ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿ ಒಟ್ಟಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡೋದಕ್ಕೆ ಇವತ್ತು ನಾವು ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತೀವಿ. ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಅವರ ಅವಧಿಯಲ್ಲಾಗಿರ್ತಕ್ಕಂಥ ಹಗರಣಗಳ ಬಗ್ಗೆ ತನಿಖೆ ಆಗಬೇಕು ಅಂತ ನಿಮ್ಮ ಪಕ್ಷದ ಯತ್ನಾಳ್ ಅವರು ಆಗ್ರಹ ಮಾಡಿದ್ದಾರೆ ಸರ್. ಹಗರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೇ ಇರಲಿ, ಅವರೇನು ಕಳ್ಳೆಪುರಿ ತಿಂತಿದ್ರ? ಇವತ್ತೇನಾರ ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದ್ರೆ ಅವ್ರೇನು ಕಳ್ಳೆಪುರಿ ತಿಂತಿದ್ರ? ಯಾರು ಅವ್ರನ್ನೇನು ಬಯಲಿಗೆಳಿಬಾರ್ದು ಅಂತ ಹೇಳಿದ್ರ? ಇದನ್ನೇ ಹೇಳ್ತಿರೋದು. ಇವತ್ತು ಜವಾಬ್ದಾರಿತ್ವದಂಥ ಚುನಾಯಿತ ಪ್ರತಿನಿಧಿಗಳಾಗಿ ಪ್ರತಿಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದಾರೆ. ಎಲ್ಲೆಲ್ಲೋ ಒಂದು ಕಡೆ ಸಾಮಾನ್ಯ ಮನುಷ್ಯನಿಗೆ ಸೈಟ್ ಸಿಗ್ತಿಲ್ಲ. ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಸರ್ಕಾರದಲ್ಲಿ ಇರೋವಂಥ ಜವಾಬ್ದಾರಿತ್ವ ಸ್ಥಾನದಲ್ಲಿರೋರೆ ಈ ಎಲ್ಲ ಅನುಕೂಲ ಪಡ್ಕೊಂಡ್ರೆ ಜನ ಏನು ಮಾಡಬೇಕು? ಹಾಗಾಗಿ ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಇದೆ. ಈ ಕರ್ತವ್ಯ ಪಾಲನೆ ಮಾಡೋಂಥ ಜವಾಬ್ದಾರಿಯಿಂದ ನಾವು ಪಾಲನೆ ಮಾಡ್ತಾ ಇದ್ದೀವಿ ಹೊರತು ಇದು ಯಾರು ವಿರೋಧ ಪರ ಅಂತ ಅಲ್ಲ. ಜವಾಬ್ದಾರಿತ್ವವಾಗಿ ಸಂಪೂರ್ಣವಾಗಿ ವಿಚಾರವನ್ನು ಬಯಲಿಗೆಳೆಯುವಂಥದ್ದು. ಯಾರೇ ತಪ್ಪು ಮಾಡಿದ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.